ನಾಗಮಂಗಲ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ನೆಲ್ಲಿಗೆರೆ ಟೋಲ್ ಅಧಿಕಾರಿ ನೇತಾಜಿ ಅಧಿಕಾರಕ್ಕೆ ಬಂದ ದಿನದಿಂದ ಒಂದಲ್ಲ ಒಂದು ಸಮಸ್ಯೆಗಳು ಉದ್ಭವಿಸುತ್ತಿದೆ. ಇಲ್ಲಿ ಕಾರ್ಯನಿರ್ವಹಿಸುವ ಕೂಲಿ ಕಾರ್ಮಿಕರು ಮತ್ತು ನೌಕರರಿಗೆ ದಿನನಿತ್ಯ ಕಿರುಕುಳ ಸರ್ವೇ ಸಾಮಾನ್ಯವಾಗಿದೆ. ಈ ಹಿಂದೆ ಸತತ 2 ದಿನಗಳ ಕಾಲ ಟೋಲ್ ಸಂಗ್ರಹವನ್ನೇ ಬಂದ್ ಮಾಡಿ ಬೃಹತ್ ಪ್ರತಿಭಟನೆಯನ್ನ ನೌಕರರು ಹಮ್ಮಿಕೊಂಡಿದ್ದರು. ಇಲ್ಲಸಲ್ಲದ ನೆಪ ಒಡ್ಡಿ ಇತ್ತೀಚೆಗಷ್ಟೇ ಗಾರ್ಡನ್ ಸ್ವಚ್ಛತಾ ನೌಕರ 5 ಜನರನ್ನ ತೆಗೆದುಹಾಕಿದ ಹಿನ್ನೆಲೆ ಸ್ಥಳೀಯ ಮುಖಂಡರು ನ್ಯಾಯ ಪಂಚಾಯಿತಿ ಮಾಡಿ ಸರಿಪಡಿಸುವಂತೆ ಮನವಿ ಮಾಡಿದ್ದರು. ದಪ್ಪ ಚರ್ಮದ ಟೋಲ್ ಅಧಿಕಾರಿ ನೇತಾಜಿ ಅವರ ನಿರ್ಲಕ್ಷ್ಯದಿಂದ ಸಮಸ್ಯೆ ಬಗೆಹರಿಯಲಿಲ್ಲ. ಇದನ್ನು ಮನಗಂಡು ದಲಿತ ಸಂಘರ್ಷ ಸಮಿತಿಯ ಮುಖಂಡರು ನ್ಯಾಯ ಒದಗಿಸುವಂತೆ ನಿರಂತರ ಧರಣಿಯನ್ನು ಹಮ್ಮಿಕೊಂಡಿದ್ದು 2ನೇ ದಿನಕ್ಕೆ ಕಾಲಿಟ್ಟಿದೆ. ಧರಣಿ ನಿರತ ಜಾಗಕ್ಕೆ ಬಂದ ಬಿಜೆಪಿ ಮುಖಂಡ ಪ್ರೀತಂ ಗೌಡ ಅವರು ಟೋಲ್ ಅಧಿಕಾರಿ ನೇತಾಜಿ ಅವರಿಂದ ಮಾಹಿತಿ ಪಡೆದು ನೌಕರರಿಗೆ ನ್ಯಾಯ ಒದಗಿಸುವಂತೆ ತಿಳಿ ಹೇಳಿದ್ದಾರೆ. ಎಷ್ಟು ಕಿಲೋಮೀಟರ್ ಮಾಡಬೇಕು ಅಂತ ಕಂಪ್ನಿ ಎಕ್ಸ್ಪೆಕ್ಟೇಷನ್ ಇದೆ. ಅದನ್ನು ತಹಸೀಲ್ದಾರ್ ಸಮ್ಮುಖದಲ್ಲಿ ಕೂರಿಸಿ, ಈ 5 ಜನಕ್ಕೆ ಇಷ್ಟಿಷ್ಟು ಕೆಲಸ ಜವಾಬ್ದಾರಿ ಇದೆ, ಆ ಕೆಲಸ ಮಾಡೋರು ಮಾತ್ರ ನಾವು ಒಬ್ಬ ಕಾರ್ಪೊರೇಟ್ ಆಗಿ ಸಂಬಳ ಕೊಡೋಕ್ಕೆ ಸಾಧ್ಯ, ಇದಿಷ್ಟು ಮಾಡೋಂಗೆ ಇವ್ರಿಗೆ ಒಪ್ಸಿ ಅಂತ ಹೇಳಿದ್ದೀನಿ. ಇಬ್ಬರು ನೀವು ಕೂರಿಸಿ ನಿಮ್ಮ ಕಂಪ್ನಿಯಿಂದ ನೀವು ಕೂರಿ, ಅವರಿಂದ ಅವ್ರು 5 ಜನ ಬಿಟ್ಟು ಇನ್ನೊಂದಿಬ್ಬರು ಯಾರನ್ನಾರು ಕೂರಿಸ್ಕೊಳ್ಳಿ ಲೋಕಲ್ ಅಂತ. ತಹಸೀಲ್ದಾರ್ ಸಮ್ಮುಖದಲ್ಲಿ 1 ತಿಂಗಳು ಅವಕಾಶ ಮಾಡಿಕೊಡ್ತೀವಿ, ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದೇ ಸಮಯದಲ್ಲಿ ತೆಗೆದಾಕ್ಬೋದು. ಅವ್ರಿಗೂ ಮನವರಿಕೆ ಮಾಡೋಂಗೆ ಮಾಡಿ. ತಪ್ಪಾಗಿರಲ್ಲ ಅಂತಲ್ಲ, ತಿಳ್ಕೊಳ್ಳೋಕೆ ಅವಕಾಶ ಕೊಡಬೇಕಲ್ಲ. ನಾನು ಒಂದೇ ಪರ ಅಂತೇಳಿ ಹೇಳ್ತಿಲ್ಲ, ಅವ್ರು 100% ಕರೆಕ್ಟ್ ಅಂತ ಹೇಳ್ತೀನಿ ಸರ್. ಅದು ಇವ್ರು ಹೇಳ್ತಾರ ರೀಸನ್ ನಡೆದಿರೋದು ಬಂದು ESIದು ಎಂಪ್ಲಾಯರ್ ಶೇರು ಎಂಪ್ಲಾಯ್ ಶೇರು ಎರಡನ್ನೂ ಒಂದೇ ಇದ್ರಲ್ಲಿ ಕಟ್ ಮಾಡ್ತಾವ್ರೆ ಸ್ಯಾಲ್ರಿ ಸ್ಲಿಪ್ ಅಲ್ಲಿ. ಅದು ಕೂಡ ಸ್ಯಾಲ್ರಿ ಸ್ಲಿಪ್ ಅಲ್ಲಿ ಅಲ್ಲೇ ತೋರ್ಸವ್ರೆ. ಅದನ್ನ ಕ್ವಶನ್ ಮಾಡಿ ಅದನ್ನ ಹೋಗಿ ಕೇಳಿರೋದಷ್ಟೇ. ಅವ್ರ ಕಂಪ್ನಿ ಅವ್ರನ್ನ ಹೋಗಿ ಕೇಳವ್ರ 5 ಜನ, ಅವ್ರ 5 ಜನನ ಟಾರ್ಗೆಟ್ ಅಷ್ಟೇ. ಅದನ್ನ ಕೇಳಿರೋದ್ರಿಂದ ಕೆಲಸ ಮಾಡಿಲ್ಲ ಅಂತಲ್ಲ ಸರ್. ಅವರೆಲ್ಲ 12 ವರ್ಷ 14 ವರ್ಷದಿಂದ ಕೆಲಸ ಮಾಡ್ತಾ ಇರೋರು ಒಂದೇ ಇದ್ರಲ್ಲಿ. ಅವಾಗಿಂದ ಇಲ್ದೇ ಇರೋದು ಇವಾಗ ಮಾತ್ರ, ಕೇಳ್ದಾಗಿಂದ ಮಾತ್ರ ಈ ಪ್ರಾಬ್ಲಮ್. ಅದನ್ನ ಕೇಳಿರೋದಕ್ಕೆ ಬೇಡ ಅಂತ. ಏಜೆನ್ಸಿ ಚೇಂಜ್ ಆಗಿದೆ. ನೀವು ಎಷ್ಟು ದಿನ ಆಯ್ತು ನೀವು ಬಂದು? ಲಾಸ್ಟ್ ಪೇಜ್ ಅಲ್ಲಿ ಇದೆ ನೋಡಿ ಸರ್. ಅದು 5 years ಇಂದ ಮಾಡಿರೋರು 1 ತಿಂಗಳಿಗೆ ಅವಕಾಶ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಈ ಕೆಲಸದ ದೃಷ್ಟಿ ಇದ್ರೆ ಅದನ್ನ ಮಾಡಿ. ನೀವು PF ESI ಇದು ಹೇಳೋದು ಅಂತ ಹೇಳಿದ್ರೆ ನಿಮ್ಮ ಕಂಪ್ನಿ ಒಳಗೆ ಮಾತಾಡಿ. ಈಗ ಯಾಕಂದ್ರೆ ನೆಕ್ಸ್ಟ್ ನೀವು ಯಾರನ್ನು ಜಾಯಿನ್ ಮಾಡಿಸ್ಕೊಂಡ್ರು ಇವ್ರಿಗೆ ಹೊರಗಡೆ ತೆಗೆದ್ರೆ ಅವ್ರು ನಿಮ್ಮ ಹಿಂದೆನೇ ಬಿದ್ದಿರ್ತಾರೆ. ನಿಮ್ಮ ಹಿಂದೆ ಬಿದ್ದು ನೀವು ಮಾಡಿದ ತಪ್ಪನ್ನು ಮತ್ತೆ ಇನ್ನೊಬ್ರು 1 ವರ್ಷ ಬಿಟ್ಟು ಮಾಡ್ತಾರೆ. ಇದಕ್ಕೆ ಸೊಲ್ಯೂಷನ್ ಅವ್ರನ್ನ ರಿಪ್ಲೇಸ್ ಮಾಡೋದಲ್ಲ, ಪಾಲಿಸಿ ನೀವು ಯಾವ ಥರ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ಕೂತಿ. ಅವರು ಎಲ್ಲರೂ ಬಡವರು, ಏನು 7,000 ಸಂಬಳದಲ್ಲಿ ಏನು ಮನೆ ಕಟ್ಕೊಳಕ್ಕಾಗ, ಅವ್ರು ಜೀವನ ಮಾಡ್ಬೋದು ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡೋಕ್ಕಾಗ? 7,000 ರೂಪಾಯಿಗೆ ಏನು ಮಾಡ್ಬೋದು? 200 ರೂಪಾಯಿ ಸಿಗಲ್ಲ. 30 ದಿನಕ್ಕೆ 250 ರೂಪಾಯಿ ಇತ್ತು. ಇವತ್ತೊಂದು ಕಾಫಿ 50 ರೂಪಾಯಿ. ಯಾವ ಹೋಗ್ತೀನಿ ಅವ್ರ ಮನೆಯಲ್ಲಿ ಊಟ ತಿಂಡಿ ಮಾಡೋಕ್ಕೆ 10,000 ರೂಪಾಯಿ ಸಿಗಲ್ಲ ಅಂದ್ರೆ ಏನು ಜೀರೋ? ಅದರಲ್ಲಿ ಒಂದು 300 ರೂಪಾಯಿ 400 ರೂಪಾಯಿ ಹಳ್ಳಿಯಿಂದ ಬರೋದು. ಸರ್, ಈಗ ಒಂದು 3-4 ವರ್ಷ ಒಂದು ವಾರದಿಂದಲೇ ಬಂದು ಲೋಕಲ್ಲಾಗಿ ತೀರ್ಮಾನ ಮಾಡೋಕ್ಕಲ್ಲ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.